everyone, welcome to my Prani second part. देखो फिर सराउंडिंग ಸೊ ಈಗ ಏನ್ ನೀವು ಬರ್ಡ್ಸ್ ನೋಡ್ತಾ ಇದ್ದೀರಾ, ಇದು ಬಂದು ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್ ಕಾಲ್ಡ್ ಈಮು. ಸೊ ಇದು ಹೆಂಗ್ ಫೀಲ್ ಅಲ್ಲಿ ಇರತ್ತೆ ಅಂತ ನೋಡೋಣ ಬನ್ನಿ. ಅದನ್ನ ಫೀಲ್ ಟಚ್ ಮಾಡೋಣ. ಇದು ಫೀಲ್ ರಫ್ ಆಗಿದೆ, ಬಟ್ ಇನ್ನು ಅಂದ್ರೆ ಲೈಕ್ ನೋಡಕ್ಕಂತೂ ಕ್ಯೂಟ್ ಆಗಿದೆ. ರಫ್ ಆಗಿರುತ್ತೆ, ಒಳಗಡೆ ಹೋದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ರಫ್ ಆಗಿರುತ್ತೆ ಯಾಕಂದ್ರೆ ನೀರೇನಾದ್ರು ಬಿದ್ರೆ ನಿಂತ್ಕೊಂಡ್ಬಾರ್ದು ಅಂತ. ಒಳಗಡೆ ಸಾಫ್ಟ್ ಆಗಿದೆ ಯಾಕಂದ್ರೆ ಮಳೆ ಬರೋ ಟೈಮಲ್ಲಿ ಅವ್ರ ಬಾಡಿ ಟೆಂಪರೇಚರ್ ರೆಗ್ಯುಲೇಟ್ ಮಾಡ್ಕೊಳ್ಳೋಕೋಸ್ಕರ. ಯಾರು ಮೊಟ್ಟೆ ಇಡ್ಬೋದು? ಗಂಡು ಸರ್ ಎಲ್ಲ ಕನ್ಫ್ಯೂಸ್ ಆಗ್ಬೇಡಿ. ಫೀಮೇಲ್ ಲೇ ಮಾಡೋದು ಜಸ್ಟ್ ಕನ್ಫ್ಯೂಸ್ ಮಾಡ್ತಾ ಬಟ್ ಇದರಲ್ಲಿ ಫೀಮೇಲ್ ಬರೀ ಮೊಟ್ಟೆ ಇಡ್ತಾರೆ ಅಷ್ಟೇನೆ. ಗಂಡು ಅದ್ರ ಮೇಲೆ 60 ದಿವಸ ಕೂತ್ಕೊಳ್ತಾರೆ. ಸೊ ಹ್ಯಾಚ್ ಆಗಿದ ತಕ್ಷಣ 8 ದಿನ 10 ತಿಂಗಳ ಗಂಟೆ ತಂದೆನೇ ಎಲ್ಲ ಟೇಕ್ ಕೇರ್ ನೋಡ್ಕೊಳ್ತಾರೆ. ಏನು ಮಾಡಲ್ಲ ಅದು. ಇವ್ಯಾಕೆ ಈ ತರ ಉಂಡುಂಡೆ ಅಲ್ಲಿ ಮುಟ್ಟು ಬಾ ನೀನು. ಅಲ್ಲಿದ್ದು ರೆಕ್ಕೆಗಳಿದಾವ, ಅದನ್ನ ನೋಡೋಣ. ಓಕೆ, ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಈಮುದು ಫೆದರ್. ಓಕೆನಾ, ಎಲ್ಲಾ ಪಕ್ಷಿಗೂ ಒಂದೇ ರೆಕ್ಕೆ ಇರುತ್ತೆ. ಈಮುಗ್ ಮಾತ್ರ ನೋಡಿ 2 ಸ್ಪ್ಲಿಟ್ ಫೆದರ್ ಇರುತ್ತೆ. ಒಂದೇ ಬಳ್ಳಿ 2 ರೆಕ್ಕೆ ನೋಡ್ಬೋದು. ಸಪ್ರೇಟ್ ಒಂದು ರೂಟ್ ಸಪ್ರೇಟ್ ಇದು. ದೂರದಿಂದ ಮಾಡ್ತೀವಿ, ದೂರದಿಂದ ಸ್ವಪ್ಪನ್ ತಲೆ ಮೇಲೆ ಚೆನ್ನಾಗಿ ಕುಂತೈತೆ, ಮಮ್ಮಿ ಶೋಲ್ಡರ್ ಮೇಲೆ. ಮಮ್ಮಿ ಮಾಡ್ತೀನಿ. 1 2 3 4 5 6 7 ಡ್ಯಾಡಿ 7. Yes, yes.
ಮಮ್ಮಿ ನಿಂಗ್ ಬರೀ 2 ಪಪ್ಪಲ್ 7 ನಿಮ್ ಮಮ್ಮಿಗೆ ಮಾಡ್ತೀನಿ. ಓಕೆ ಹೋಗೋಣ ಒಳಗಡೆ. ಬಂತು 3. ಸೊ ಇವಾಗ ತಿನ್ನಿಸ್ತಾ ಇದೀವಿ ಬರ್ಡ್ಸ್ ಊಟ. ನನ್ ಮೇಲೆ ನಮ್ಮ ಪಪ್ಪನ ಮೇಲೆ ಬಂದೀಗ ಕೂತಿದೆ. ಇವಾಗ ತಿನ್ಸ್ಬಿಟ್ಟು ಆಚೆ ಹೋಗಿ ಇನ್ನೊಂದ್ 2-3 ಪ್ರಾಣಿಗಳಿದಾವೆ, ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡೋಣ. ನಿನ್ ಕೈಯಲ್ಲಿ 2, ನನ್ ಕೈಯಲ್ಲಿ 2. ಅದನ್ನ ಸರ ತಿನ್ನಕ್ ಕೂತಿತ್ತು. ಏನ್ ಮಾಡೋದಿಲ್ಲ. ನಿನ್ನ ಹತ್ರ ಏನು ಇಲ್ಲ ಅಂದ್ರೂ ಬಂದಿದ್ದಿಲ್ಲ ಅಂತ ಲೆಕ್ಕಮ್ಮ ಅವಳಿಗೆ. ಹತ್ತಲ್ಲ ಕಣ, ಪ್ರಾಣಿ ಪಕ್ಷಿಗಳು ತಿನ್ನಿ, ಇದೇನು ಮಾಡಲ್ಲ. ಇಟ್ಸ್ ನಾಟ್ ಹಾರ್ಮ್ಫುಲ್. ನೋಡು ನಮ್ಮ ಹತ್ರ ಏನಿಲ್ಲ ಅಂದ್ರೆ ಹೋಗ್ಬಿಡುತ್ತೆ, ಏನು ಮಾಡಲ್ಲ ಕಣ. ನೋಡಿ ಏನು ಮಾಡಲ್ಲ ಅದು, ಅದಕ್ಕೆ ಒಳ್ಳೆ ಬಡಿಸಿಲ್ಲ ಆಗ್ತಾ ಇದೆ. ಸಿ ಗೈಸ್, ಹೇಗಿದೆ ನಮ್ಮ ಪ್ಯಾರೆಟ್? ವಾವ್, ವೆರಿ ನೈಸ್ ಪ್ಯಾರೆಟ್. ಎಷ್ಟು ಚೆನ್ನಾಗಿದೆ. ಏನು ಮಾಡಲ್ಲ, ಏನು ಮಾಡಲ್ಲ, ಏನು ಮಾಡಲ್ಲ. ಸ್ವಲ್ಪ ಒಳಗಡೆ ಮಾಡ್ತೀವಿ, ಏನ್ ಮಾಡ್ತಾವೆ ಕಟ್ ಮಾಡ್ಬೋದು. ಹೌದಾ? ಎಲ್ಲ ಗೈಸ್ ಸ್ಟಾಪ್ ಮಾಡ್ಬಿಡು, ಅಪ್ಲೈ ಮಾಡ್ತೀನಿ. ಇವು ಬಂದೀಗ ಬರ್ಡ್ಸ್ ಗಳು. ಇಲ್ಲಿ ಐ ಹೋಪ್ 100ಕ್ಕಿಂತ ಜಾಸ್ತಿ ಬರ್ಡ್ಸ್ ಗಳಿದಾವೆ. ಸೊ ಈಗ ಒಳಗ್ ಹೋಗೋಣ. ಅವ್ ಬರ್ತಾವಂತ ನಮ್ಮ ಮೇಲೆ ಒಂಚೂರು ಕಾಳು ತಿನ್ಸಿದ್ರೆ ಅವ್ರು ತಿನ್ಕೋತಾವಂತ. ಅದ್ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ನಾನಂತೂ ಸಖತ್ ಎಕ್ಸೈಟೆಡ್ ಇದ್ದೀನಿ. Okay, fine. उल्टा मजे वीडियो ಇಂಗ್ಲಿಷ್ ಅಲ್ಲಿ ಮಾನಿಟರ್ ಲಿಜಾರ್ಡ್ ಅಂತಾರೆ, ಕನ್ನಡದಲ್ಲಿ ಉಡಾ ಅಂತಾರೆ. ಇವರು ಎರಡೇ ಕಾಲಲ್ಲಿ ನಿಂತ್ಕೊಳ್ತಾರೆ, ಹಿಂದಗಡೆ 2 ಕಾಲಲ್ಲಿ ನಿಂತ್ಕೊಂಡು ಸುತ್ತಮುತ್ತ ಏನ್ ನಡೀತಾ ನೋಡ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಮಾನಿಟರ್ ಲಿಜಾರ್ಡ್. ಆ ಥರ ಅವರು ಹಂಗೆ ಬೇರೆ ಬೇರೆ ಪ್ರಾಣಿಗಳು ಹಂಗೆ ನೋಡ್ತಾರೆ, ಯಾವ ಪ್ರಾಣಿ. ಇವರು ಮೀಡಿಯಂ ಸೈಜ್ ಇದೆ, ಅಂದ್ರೆ 3-4 ಅಡಿ ಮಾತ್ರ ತಂದು ಕೊಟ್ಟಿರೋದು ಪ್ರಾಣಿ.
ಅವ್ರು ಸಾಕಿರ್ತಾರೆ ಮನೆಯಲ್ಲಿ ಸರೆಂಡರ್. ಎಲ್ಲ ಪ್ರಾಣಿ ಮಾಂಸಾಹಾರಿ ಈಗ ಹುಳಗಳು ತಿಂತಾರೆ, ಹುಳಗಳು, ಶಂಕುಗಳು. ಮುಟ್ಟಿದ್ದೆ ತುಂಬಾ ಸಾಫ್ಟ್ ಆಗಿತ್ತು, ಎರಡು ಕೈಯಲ್ಲಿ ಇಟ್ಟಿದ್ದೆ, ಅದು ತುಂಬಾ ಭಯ ಆಗ್ತಿತ್ತು. ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಪ್ರಾಣಿ ವಿಸಿಟ್ ಮಾಡಿ ಇವೆಲ್ಲ ಎಕ್ಸ್ಪೀರಿಯನ್ಸ್ ನ ಟ್ರೈ ಮಾಡಿ. ನೆಕ್ಸ್ಟ್ ಅನಿಮಲ್ ನ ನೋಡೋಣ ಬನ್ನಿ. ಇಲ್ಲಿರೋ ಹಾವಿಗೆ ಇಂಗ್ಲಿಷ್ ಅಲ್ಲಿ ಪೈಥಾನ್ ಅಂತಾರೆ, ಕನ್ನಡದಲ್ಲಿ ಹೆಬ್ಬಾವು ಅಂತಾರೆ. ಇವರು ಆಫ್ರಿಕಾ ದೇಶದಲ್ಲಿ ಕಂಡು ಬರ್ತಾರೆ, ಸವಾನಾ ಹುಲ್ಲುಗಾಲಲ್ಲಿ ಕಂಡು ಬರ್ತಾರೆ. ಇವರು ಚಿಕ್ಕ ಜಾತಿ ಹೆಬ್ಬಾವಲ್ಲಿ ಇದೊಂದು, ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳೆಯಲ್ಲ, ಒಂದು 3-4 ಅಡಿ ಮಾತ್ರ ಉದ್ದ ಬೆಳೆಯುತ್ತೆ ಈ ಹೆಬ್ಬಾವು. ಬೇರೆ ಹೆಬ್ಬಾವುಗಳೆಲ್ಲ ತುಂಬಾ ದೊಡ್ಡದಾಗಿ ಬೆಳೀತಾವಲ್ಲ, ನಮ್ಮ ದೇಶದಲ್ಲಿ ಕಂಡು ಬರೋ ಹೆಬ್ಬಾವು ತುಂಬಾ ದೊಡ್ಡದಾಗಿ 12-13 ಅಡಿ ಇದ್ದಾವಲ್ಲ, ಇವು ತುಂಬಾ ಚಿಕ್ಕ ಜಾತಿ. ಆಮೇಲೆ ಹೆಬ್ಬಾವುಗಳಿಗೆ ಯಾವತ್ತೂ ನಂಜಿರೋದಿಲ್ಲ. ನಂಜು ಅಂದ್ರೆ ವೆನಮ್, ಈ ನಾಗರ ಹಾವು ಕೊಳಕ್ ಮಣ್ಣಾಗಿರುತ್ತಲ್ಲ ಅದರ ಹೆಬ್ಬಾವು, ಎಲ್ಲ ಹೆಬ್ಬಾವುಗಳು ಇರೋದಿಲ್ಲ. ಅವ್ರು ಬೇರೆ ಪ್ರಾಣಿ ಹೆಂಗೆ ಸಾಯಿಸಿದ್ರೆ ಅವರು ಪೂರ್ತಿ ದೇಹನ ಬಳಸ್ಕೊತಾರೆ. ಅವ್ರು ಪೂರ್ತಿ ದೇಹನ ಬಳಸ್ಕೊಂಡು ಸಾಯಿಸಿದವರು, ಸುತ್ಕೊಂಡ್ಬಿಡ್ತಾರೆ ಟೈಟ್ ಆಗಿ ಬೇರೆ ಪ್ರಾಣಿಗಳಿಗೆ. ಅವಾಗ ಬೇರೆ ಪ್ರಾಣಿಗಳಿಗೆ ಮೂಳೆ ಮುರಿದೋಗ್ಬೋದು, ಉಸಿರು ನಿಂತೋಗ್ಬೋದು, ಆವಾಗ ಅವರು ಮುಗಿತಾರೆ. ಈ ನಂಜಿರೋ ಹಾವುಗಳಿಗೆ ಮಾತ್ರ ನಂಜಿನ ಬಿಡ್ತಾರೆ. ಸೊ ನೀವು ಮನೆ ಹತ್ರ ಹಾವು ನೋಡಿದಾಗಲ್ಲ ನೀವು ತುಂಬಾ ದೂರ ಇರಿ, ಯಾಕಂದ್ರೆ ಯಾವ ಹಾವಿಗೆ ನಂಜಿದೆ ಯಾವ ನಂಜಿಲ್ಲ ನಮ್ಗೆ ಗೊತ್ತಾಗಲ್ಲ, ನಂಜಲಿಕ್ಕಾಗಲ್ಲ ನೋಡಿದ ತಕ್ಷಣ. ಸೊ ಸಂಶೋಧನೆ ಯಾರ್ಯಾರು ಮಾಡಿದ್ದಾರೋ 5 ವರ್ಷಗಳ ಕಾಲ ಸಂಶೋಧನೆ ಮಾಡಿದ್ದಾರೆ, ಅವ್ರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ. ಅದು ಬಿಟ್ರೆ ಸಾಮಾನ್ಯ ಜನಗಳು ಗೊತ್ತಾಗುತ್ತೆ, ತುಂಬಾ ದೂರ ಇರಬೇಕು. ಏನಕ್ಕೆ ಮನೆ ಸುತ್ತಮುತ್ತಲ ಹಾವುಗಳು ಜಾಸ್ತಿ ಕಂಡು ಬರ್ತಾರೆ ಜನಗಳೆಲ್ಲ ಊಟನ ಆ ಕಡೆ ಬಿಸಾಕ್ತಾರೆ. ಇಲಿಗಳಿಗೆ ಊಟ ತಿನ್ನುತ್ತೆ, ಇಲಿ ತಿನ್ನಕ್ಕೆ ಇವ್ರು ಬರ್ತಾರೆ, ಸಹಬಾಳ್ವೆ ಮಾಡ್ತಾರೆ. 4-5 ವರ್ಷ ಆಗಿದೆ. ಮುಟ್ಬೋದು, 2 ಕೈನ ಸಮವಾಗಿ ಹಿಡ್ಕೊಳ್ಳಿ, ಕೆಳಗಡೆ ಮಾತ್ರ ಮುಟ್ಟಿ, ಮೇಲ್ಗಡೆ ಮುಟ್ಟಿ. ಸೊ ಹಾವುಗಳು ಯಾವತ್ತು ನಾವು ಕತ್ತಿಗೆಲ್ಲ ಹಾಕೊಳ್ಳೋಕೆ ಹೋಗ್ಬಾರ್ದು, 2 ಕೈ ಹಿಡ್ಕೊಳ್ಳಿ. ಕಮ್ ದಿಸ್ ಸೈಡ್ ಸೊ ಹಾವುಗಳು ನಾವು ಏನು ಕತ್ತಿ ಸುತ್ಕೋಬಾರ್ದು ಗೊತ್ತಾ ನಿಮ್ಗೆ? ಅದು ಮಾಡುತ್ತೆ. ಹಾವುಗಳು ಯಾವತ್ತು ನಾವು ಕತ್ತಿಗೆಲ್ಲ ಸುತ್ಕೊಳ್ಳೋಕೆ ಹೋಗ್ಬಾರ್ದು. ನೀವು ನೋಡಿರ್ಬೋದು ವಿಡಿಯೋಗಳೆಲ್ಲ, ಫೋಟೋಗಳು ನೋಡಿರ್ಬೋದು, ತುಂಬಾ ಅದು ರಾಂಗ್ ಬಿಹೇವಿಯರ್ ಅದು. ಹಾವು ಸುತ್ಕೊಂಡ್ರೆ ಕತ್ತಿಗೆ, ಹಾವು ತುಂಬಾ ಕೋಪ ಸಿಟ್ಟು ಬಂದಿದೆ ಅಥವಾ ಹಾವಿಗೆ ಹೊಟ್ಟೆ ಹಸಿವಾದರೆ ಇಮಿಡಿಯೇಟ್ ಸುತ್ಕೊಂಡ್ಬಿಡ್ತಾರೆ ನಮ್ಮ ಕತ್ತಿಗೆ. ಇಲ್ಲ ಹಿಡ್ಕೊತೀನಿ ಕಂಪ್ಲೀಟ್ ಆಗಿ. ಸೊ ಈ ಪೂರ್ತಿ ಹಾವನ್ನು ಕೊಡೋದಿಲ್ಲ ನಿಮ್ಮ ಕೈಗೆ. ಏನ್ ಮಾಡಲ್ಲ, ಏನ್ ಮಾಡಲ್ಲ. ಸ್ಕೇಲ್ಸ್ ಅವೆಲ್ಲ ಪೊರೆ ಬಿಡ್ತಾರೆ ನೋಡಿ, ಒಂದು ಕತ್ತರಗಳು ನೋಡಿ ಬೇರೆ ಬಣ್ಣ ಇದೆ, ಬಿಳಿ ಕಲರ್ ಸ್ವಲ್ಪ ಪೊರೆ ಬಿಡ್ಬೇಕು. ಈ ಕಡೆ ಬಿಟ್ಟಿಲ್ಲ, ಪೊರೆ ಬಿಡ್ಬೇಕು. ಆಮೇಲೆ ಇವ್ರಿಗೆ ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ. ಕತ್ ಕೆಳಗಡೆ ಸಣ್ಣ ಮುಳ್ಳುಗಳೆಲ್ಲ ಬಿಯರ್ಡ್ ತರ ಕಾಣಿಸುತ್ತೆ. ಇವ್ರು ಯಾವ್ದಾದ್ರು ಬೇರೆ ಪ್ರಾಣಿಯಿಂದ ರಕ್ಷಣೆ ಮಾಡ್ಕೋಬೇಕಂದ್ರೆ, ಅಥವಾ ಬೇರೆ ಪ್ರಾಣಿ ಇವ್ರನ್ನ ಏನಾದ್ರು ಇವರು ಬೇರೆ ಪ್ರಾಣಿಗಳನ್ನ ಅಟ್ಯಾಕ್ ಮಾಡಕ್ ಬಂದಾಗ ಅಥವಾ ಇವ್ರನ್ನ ರಕ್ಷಣೆ ಮಾಡ್ತಾರೆ, ಇವರು ಗಾಳಿ ತಗೊಂಡು ದೊಡ್ಡ ಮಾಡ್ಕೊಂಡ್ಬಿಡ್ತಾರೆ ಭಾಗ. ಅವ್ರು ಖುಷಿ ಆದ್ರೂ ಹಂಗೆ ಮಾಡ್ತಾರೆ, ಕುತೂಹಲ ಆದ್ರೂ ಹಂಗೆ ಮಾಡ್ತಾರೆ. ಆವಾಗ ದೊಡ್ಡದು ಮಾಡ್ಕೊಂಡಾಗ ಬೇರೆ ಪ್ರಾಣಿ ಸಡನ್ ಆಗಿ ಹೆದರಿಕೆ ಆಗ್ಬೇಕು ನೋಡಿದ ತಕ್ಷಣ. ಯಾವ್ದು ಶಾರ್ಪ್ ಇರೋದಿಲ್ಲ, ನೋಡೋದಕ್ಕೆ 3 ತರ ಕಾಣಿಸುತ್ತೆ. ಬೇರೆ ಪ್ರಾಣಿಗಳಿಗೆ ಎದುರಿಸೋಕ್ಕೋಸ್ಕರ ಇವರು ಹಣ್ಣು, ತರಕಾರಿ, ಸೊಪ್ಪು, ಸಂತಾನಗಳು ಮಿಶ್ರಹಾರಿ. ಇವರು ಮನೆ ಹತ್ರ ಓಟಿಗೆ ತರುತ್ತಲ್ಲ, ಹಾಕೊಂಡು ಸೇರ್ತಾರೆ. ನಿಮ್ಮಕ್ಕೆ ಬಂದ ಮೇಲ್ಗಡೆ ನಾನು ಶಾಂತ ರಫ್ ರಫ್ ಅಂತ ಅನ್ಸುತ್ತೆ. ಹ್ಯಾಬಿಟಾಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ದೋಸೆ ತಗೊಂಡಿದ್ದೀವಿ. ಇಲ್ಲಿರುವಂತಹ ಅಕ್ವಾಟಿಕ್ ಪ್ಲಾಂಟ್ಸ್ ಮತ್ತು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್.
ಇದ್ರ ಜೊತೆ ಇರುವಂತ ಫಿಶ್ ನ ನಾವು ಆರ್ಚರ್ ಫಿಶ್ ಅಂತ ಕರಿತೀವಿ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಆರ್ಚರ್ ಫಿಶ್ ಅಂದ್ರೆ ಏನ್ ಕರಿತೀವಿ? ಟೇಸ್ಟ್ ಚೆನ್ನಾಗಿದೆ. ಆರ್ಚರಿ ಅಂದ್ರೆ ಏನು? ಹ್ಯಾರೋ ಅಂಡ್ ಬೋ. ಆರ್ಚರ್ ಆರ್ಚರ್ ಅಂದ್ರೆ ಹ್ಯಾರೋ ಲೈಕ್ ಬೋ. ಸೊ ನಾವೇನ್ ಮಾಡ್ತೀವಿ, ಹ್ಯಾರೋನ ಇಟ್ಕೊಳ್ತೀವಿ, ಲೈಕ್ ಏನ್ ಮಾಡ್ತೀವಿ, ಬೋನ ಬಿಡ್ತೀವಿ. ಓಕೆ, ನೋಡೋಣ ಯಾಕೆ ಇವನ್ನ ಆರ್ಚರ್ ಫಿಶ್ ಅಂತ ಕರೀತಾರೆ ಅಂತ. ಓ, ಅದು ಹಿಂಗ್ ಬಾಯ್ದಂಗ್ ಬಾಯಿಂದ ನೀರ್ ಬಿಡತ್ತೆ. ಫುಲ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಎಲ್ಲರೂ ಗೊತ್ತಾಗುತ್ತೆ. ಏ ಅದ್ ನೋಡೋಣ ಅಂತ ಅಂದಲ್ಲ ಜಸ್ಟ್ ಅಬ್ಸರ್ವ್ ಮಾಡಿ. ಹೇಗೆ ಅಂತಂದ್ರೆ ಈ ಬೋನ್ಸ್ ಲೈಕ್ ಬ್ರಾಂಚಸ್ ಮೇಲೆ ಯೂಸ್ಮೆಂಟ್ ಕೂತಿದ್ರೆ ಸೊ ಅವ್ರು ಏನ್ ಮಾಡುತ್ತೆ, ಏನ್ ಮಾಡುತ್ತೆ ಸ್ಪೆಟ್ ಮಾಡುತ್ತೆ ಬಾಯಿಗೆ ನೀರ್ನ ಅದ್ರಲ್ಲಿ ತಗೊಂಡು ಸ್ಪೆಟ್ ಮಾಡುತ್ತೆ. ಸ್ಪೆಟ್ ಮಾಡೋ ಫೋರ್ಸ್ ಏನಾಗುತ್ತೆ, ವರ್ಮ್ಸ್ ಕೆಳಗೆ ಸೊ ಈಸಿಯಾಗಿ ಅವ್ರು ತಗೋಬಹುದು. ಸೊ ಈಸಿಯಾಗಿ 6 ಇಂದ 7 ಅಡಿ ಗಂಟೆ ಕ್ಯಾಪ್ಟಿವಿಟಿಲಿ ಎಷ್ಟು ಕೆಪಾಸಿಟಿಗಳಿದೆ, ವೈಲ್ಡ್ ಅಲ್ಲಿ 10 ಅಡಿಗಿಂತ ಈ ಫಿಶ್ ಗೆನೆ ಅದಿರಲ್ಲ. ಆರ್ಚರ್ ಫಿಶ್ ಅಂತ ಕರಿತೀವಿ. ಸೊ ಇವನ್ನ ಇಲ್ಲಾಂದ್ರೆ ಸ್ಪೆಟ್ಟಿಂಗ್ ಫಿಶ್ ಅಂತ ಕರಿತೀವಿ. ಬೇರೆ ಫಿಶ್ ಇಲ್ಲ, ಇವ್ರಿಗೆ ಹಂಟಿಂಗ್ ಇರೋದೇ ಹೀಗೆ ಹಾಗೆ ಹಂಟ್ ಮಾಡೋದು. ಸೊ ಹಾಗಾಗಿ ಆರ್ಚರ್ ಫಿಶ್. ಇನ್ನೊಂದ್ಸರಿ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಸೊ ಹಾಗಾಗಿ ಇವನ್ನ ಆರ್ಚರ್ ಫಿಶ್ ಸ್ಪೆಟ್ಟಿಂಗ್ ಫಿಶ್ ಅಂತ. ನೆಕ್ಸ್ಟ್ ಅನಿಮಲ್ ಹೋಗೋಣ. ಈ ಕಡೆ ಮೂವ್ ಆಗಿ ಕಲ್ ಮೇಲೆ ಕೂತ್ಕೊಳ್ಳೋಣ. ಈ ವಿಡಿಯೋನಲ್ಲಿ ನಿಮ್ಗೆ ಇಷ್ಟ ಆಯ್ತಾನೆ ಪ್ಲೀಸ್ ಪ್ರಾಣಿಗೆ ಬಂದು ವಿಸಿಟ್ ಮಾಡಿ. ಎಕ್ಸಾಕ್ಟ್ಲಿ ನೀವು ಈ ತರ ಪ್ರಾಣಿಗಳು ಮುಟ್ಬೋದು. ಸೊ ವಿಡಿಯೋ ಏನಾದ್ರು ತುಂಬಾ ಇಷ್ಟ ಆಯ್ತಾನೆ ಪ್ಲೀಸ್ ಪ್ರಾಣಿಗೆ ಬಂದು ವಿಸಿಟ್ ಮಾಡ್ಬೋದು. ಆ ತರ ಎಲ್ಲ ಪ್ರಾಣಿಗಳಿರ್ತವೆ, ಅದನ್ನ ನೋಡ್ಕೊಂಡು ನೀವು ವಿಡಿಯೋ ಬಂದು ಸ್ಪೆಂಡ್ ಮಾಡ್ಬೋದು. ಬಾಯ್.